ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸುಹೃತ್ ಸಖಾ ಲೋಕಾನನುಚರನ್ ಸಿದ್ಧ ಆಸಾಸಾದ ಇದೃಚ್ಛಯ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 9ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಶ್ರವಣ ಈಗ ಉಪಕ್ರಮಿಸ್ತಾ ಇದೆ. ನಾನು ಕೃಷ್ಣನನ್ನ ಹಿಂಬಾಲಿಸಿ ಹೋದೆ ಅಂತ ಹೇಳ್ತಿದ್ದಾನೆ ವಿದುರನಿಗೆ ಉದ್ಧವ. ಕೃಷ್ಣ ಅಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಎಡತೊಡೆಯ ಮೇಲೆ ಬಲಗಾಲನಿಟ್ಟು ಕೂತಿದ್ದಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ವೇದವ್ಯಾಸರ ಪ್ರಿಯ ಮಿತ್ರ ಜ್ಞಾನಿ ಮಹಾಭಗವದ್ಭಕ್ತನಾದ ಮೈತ್ರೇಯ ಋಷಿಗಳು ಲೋಕ ಸಂಚಾರ ಕ್ರಮದಿಂದ ಬಂದು ಮುಟ್ಟಿದ್ರು. ಅವರು ಅಲ್ಲಿ ಕುತ್ಕೊಂಡಿದ್ರು ಭಗವಂತನ ಎದುರಿಗೆ. ಭಗವಂತನನ್ನು ಕಂಡು ಆನಂದದ ಭಾರದಿಂದ ಅವರ ಕುತ್ತಿಗೆ ತಗ್ಗಿತ್ತು. ಅವರು ಕೇಳ್ತಾ ಇದ್ದಂತೆ ಕೃಷ್ಣ ನನಗೆ ಹೀಗೆ ಉಪದೇಶ ಮಾಡಿದ. ಆ ಉಪದೇಶ ಕೇಳಿ ನನ್ನ ಶ್ರಮ ಎಲ್ಲ ಕಳೆದು ಹೋಯಿತು. ಪ್ರೀತಿಯ ಒಂದು ನಗು ನೋಟವನ್ನು ನನ್ನ ಕಡೆ ಬೀರುತ್ತಾ ಈ ಮುಂದಿನಂತೆ ಮಾತಾಡಿದ ಭಗವಂತ. ನಾನು ನಿನಗೇನು ಬೇಕು ಅಂತ ಅನ್ನೋದನ್ನ ತಿಳಿದಿದ್ದೇನೆ ಅಂತಾನೆ ಕೃಷ್ಣ ಉದ್ಧವನಿಗೆ. ನೀನು ಹಿಂದಿನ ಜನ್ಮದಲ್ಲಿ ಬೃಹಸ್ಪತಿಯಾಗಿದ್ದೆ. ಎಲ್ಲ ಪ್ರಜಾಪತಿಗಳು ಮತ್ತು ದೇವತೆಗಳು ಸೇರಿ ಒಂದು ಯಜ್ಞ ಮಾಡುವಾಗ ನೀನು ನನ್ನೆಲ್ಲ ಆ ಸಂದರ್ಭದಲ್ಲಿ ಆರಾಧಿಸಿದ್ದೆ. ನನ್ನಿಂದ ಜ್ಞಾನೋಪದೇಶವನ್ನು ಪಡೆಯಬೇಕು ಅಂತ ಬಯಸಿದ್ದೆ ನೀನು. ಹೀಗೆ ಅವರ ನಡುವೆ ವಾಸ ಮಾಡಿದ್ದರಿಂದ ನಿನಗೆ ವಸು ಅಂತಾರೆ. ನಾನು ನಿನಗೆ ಈ ಒಂದು ಅದ್ಭುತವಾದ ಜ್ಞಾನವನ್ನ ಈಗ ಕೊಡುವನಿದ್ದೇನೆ. ಆದರೆ ಆ ಜ್ಞಾನ ಬೇರೆ ಯಾರಿಗೂ ಸಿಗುವಂಥದ್ದಲ್ಲ. ಈ 3 ಶ್ಲೋಕಗಳಲ್ಲಿ ವಿಜಯಧ್ವಜರ ವಿಶೇಷ ವ್ಯಾಖ್ಯಾನಾಂಶ ಏನೂ ಇಲ್ಲ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಹೀಗೆ 11ನೇ ಶ್ಲೋಕಕ್ಕೆ ಅಂಶ ಒಂದು ಮಾಹಿತಿ ಕಾಣಿಸ್ತದೆ. ಅದನ್ನೇ ಅನುವಾದದಲ್ಲಿ ಹಾಕಿದ್ದಾರೆ. ತೇಷಾಂ ಮಧ್ಯೆ ವಸತಿ ಇತಿ ವಸುಹು. ವಸು ಅಂತ ಈ ಉದ್ಧವನನ್ನು ಭಗವಂತ ಸಂಬೋಧಿಸಿದ್ದು ಯಾಕೆಂದ್ರೆ ಆ ಎಲ್ಲ ಪ್ರಜಾಪತಿಗಳು ಹಿರಿಯ ದೇವತೆಗಳ ನಡುವೆ ಈತ ವಾಸ ಮಾಡಿದ್ರಿಂದ ಆತನಿಗೆ ವಸು. ಹಾಗಾಗಿ ಆ ಎಲ್ಲ ದೇವತೆಗಳು ಪ್ರಜಾಪತಿಗಳು ಸೇರಿ ಯಜಮಾನರಾಗಿ ಮಾಡ್ತಿರುವ ಯಜ್ಞದಲ್ಲಿ ನೀನು ಕೂಡ ಬೃಹಸ್ಪತಿ ಎಂಬ ರೂಪದಿಂದ ಇದ್ದಿ. ಆಗ ನೀನು ನನ್ನನ್ನು ಆರಾಧಿಸಿದ್ದೆ. ನನ್ನಿಂದ ತತ್ವಜ್ಞಾನವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ಅದನ್ನೀಗ ನಾನು ನಿನಗೆ ನೀಡುವವನಿದ್ದೇನೆ ಅಂತ ಭಗವಂತನ ತಾತ್ಪರ್ಯ. ಇಲ್ಲಿ ವಸು ಅಂದ್ರೆ ಶ್ರೀಧರ ವ್ಯಾಖ್ಯಾನದಲ್ಲಿ ನೀನು ಪೂರ್ವ ಜನ್ಮದಲ್ಲಿ ವಸುವಾಗಿದ್ದೆ ಅಂತ ಅರ್ಥ ಬರೆದಿದ್ದಾರೆ. ಮುಂದೆ 12ನೇ ಶ್ಲೋಕ. ಬೃಹಸ್ಪತಿ ಎನ್ನುವುದು ನಿನ್ನ ಮೂಲ ರೂಪ. ಅದು ನಿನ್ನ ಚರಮ ಶರೀರವಾಗಿದೆ. ಈ ಶರೀರದಲ್ಲಿದ್ದೇ ನೀನು ಉದ್ಧವ ಎಂಬ ರೂಪದಿಂದ ಅವತಾರ ಮಾಡಿದ್ದೆ. ನನ್ನ ಅನುಗ್ರಹವನ್ನು ಪಡ್ಕೊಂಡಿದ್ದೆ. ಇನ್ನೀಗ ಈ ಮರ್ತ್ಯ ಲೋಕವನ್ನು ತೊರೆದು ನೀನು ಮುಕ್ತ ಲೋಕಕ್ಕೆ ಹೋಗುವನಿದ್ದೆ. ಹೋಗಬೇಕಾದ್ರೆ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಎಂಬ ಇಚ್ಛೆಯಿಂದ ನಾನು ನದಿ ತೀರದಲ್ಲಿ ಬಂದು ಕೂತಾಗ ನನ್ನನ್ನು ನೀನು ತಿಳ್ಕೊಂಡು ನಾನು ಎಲ್ಲಿದ್ದೇನೆ ಅಂತ ಹುಡುಕಿ ಇಲ್ಲಿಗೆ ಬಂದಿದ್ದೆ. ದಿಷ್ಟ್ಯಾ ದದೃಶ್ವಾನ್ ವಿಷದಾನುವೃತ್ಯ. ಇದು ಉದ್ಧವನ ಕೊನೆಯ ಜನ್ಮ ಅಂತ ಅರ್ಥವನ್ನ ಎಲ್ಲರೂ ಕೂಡ ಬರೆದಿದ್ದಾರೆ. ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಮೊದಲಾದವರೆಲ್ಲೂ ಕೂಡ.
ನೀನು ನನ್ನ ಬಳಿಗೆ ಬಂದು ತತ್ವೋಪದೇಶವನ್ನು ಪಡ್ಕೋಬೇಕು ಅಂತ ಬಯಸಿದ್ದೆ. ಇದರಿಂದಲೇ ಗೊತ್ತಾಗ್ತದೆ ಇದು ನಿನ್ನ ಜನ್ಮಗಳಲ್ಲಿ ಕೊನೆಯದ್ದು ಅಂತ. ಸಾಧೋ ಅಂತ ಅವನನ್ನು ಸಂಬೋಧಿಸಿದ್ದಾನೆ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ ಏನರ್ಥ ಮಾಡ್ತಾರೆ ಅನ್ನೋದು ನೋಡೋಣ. ನಿನಗೀಗ ಬಂದಿರುವ ಭವ ಅಂದ್ರೆ ಶರೀರ ಸಂಯೋಗ, ಇದು ನಿಂದು ಕೊನೆಯದ್ದು. ಅದು ನಾನು ನಿನಗೆ ಮಾಡಿರುವಂತಹ ಒಂದು ಅನುಗ್ರಹ. ಆ ದೃಷ್ಟಿಯಿಂದಲೇ ತತ್ವಜ್ಞಾನವನ್ನು ಪಡೆಯಬೇಕೆಂಬ ಆಸೆಯಿಂದ ನೀನು ನನ್ನ ಬಳಿಗೆ ಬಂದಿದ್ದೆ. ಇದಕ್ಕೆ ವಿಜಯಧ್ವಜರು ಹೀಗೆ ವ್ಯಾಖ್ಯಾನ ಮಾಡಿದ್ರೆ, ಯಾದವಾರರು ಸಹ ಅಂದ್ರೆ ಬ್ರಹ್ಮಾಂಡದಿಂದ ಹೊರಗಿರುವಂಥದ್ದು, ಏಷಃ ಅಂದ್ರೆ ಬ್ರಹ್ಮಾಂಡದ ಒಳಗಿರುವಂಥದ್ದು. ಇದು ಆ ಬೃಹಸ್ಪತಿಯ ಜನ್ಮ ಏನಿದೆ, ಬೃಹಸ್ಪತಿ ನಾಮಕಸ್ಯ ತನ್ಮೂಲ ರೂಪಸ್ಯ. ಬೃಹಸ್ಪತಿಯ ಅವತಾರ ಈಗ ಉದ್ಧವ, ಇವನು ಮೂಲ ರೂಪ ಬೃಹಸ್ಪತಿ. ಅದು ಸಹ ಅಂದ್ರೆ ಬ್ರಹ್ಮಾಂಡದ ಹೊರಗಿರುವಂಥದ್ದು, ಏಷಃ ಅಂದ್ರೆ ಬ್ರಹ್ಮಾಂಡದ ಒಳಗಿರುವಂಥದ್ದು. ಅದು ಕೊನೆಯದ್ದು, ಚರಮ ಶರೀರ ನಿನ್ನದು. ಈ ಅವತಾರ ಈಗ ಪರಿಸಮಾಪ್ತ ಆಗಿ ಅದು ಆ ಮೂಲ ಬೃಹಸ್ಪತಿಯಲ್ಲಿ ಹೋಗಿ ಸೇರಿಕೊಂಡ ಮೇಲೆ ಈಗಿನ ಸೃಷ್ಟಿ ಮುಗಿಯುವಾಗ ಆ ಬೃಹಸ್ಪತಿ ಮುಂದೆ ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಬೇರೆ ವ್ಯಾಖ್ಯಾನಕಾರರೆಲ್ಲ ಉದ್ಧವನ ದೇಹವೇ ಚರ್ಮದೇಹ ಅಂತ ಬರೀತಾರೆ. ಉದ್ಧವನ ದೇಹ ಚರ್ಮದೇಹ ಅಲ್ಲ, ಲಯ ಪರ್ಯಂತಂ ಪ್ರತಿದಿನ ಉದ್ಧವ ದೇಹ ಜನನಾತ್ ಅಂತ ಯಾದವಾರ ಹೇಳ್ತಾರೆ. ಈಗಿರುವ ಬ್ರಹ್ಮನಿಗೆ, ವರ್ತಮಾನ ಬ್ರಹ್ಮನಿಗೆ ಲಯ ಆಗುವ ತನಕವೂ ಆತನ ಪ್ರತಿಯೊಂದು ದಿನಗಳಲ್ಲಿಯೂ ಈ ಕೃಷ್ಣಾವತಾರ ಮೊದಲಾದ ಅವತಾರಗಳಾಗ್ತಿರ್ತವೆ. ಹಾಗಾದಾಗ ಈ ಉದ್ಧವನು ಕೂಡ ಕೃಷ್ಣನ ಸೇವೆಗಾಗಿ ಪ್ರತಿಯೊಂದು ಚತುರ್ಮುಖ ಬ್ರಹ್ಮನ ದಿನದಲ್ಲಿಯೂ ಕೂಡ, ದಿನ ಅಂದ್ರೆ ಚತುರ್ಮುಖ ಬ್ರಹ್ಮನ ದಿನ, ಅದರಲ್ಲಿ ಹುಟ್ತಾನೆ. ಆದ್ರಿಂದ ಉದ್ಧವನ ದೇಹಕ್ಕೆ ಅಂತಿಮ ದೇಹ ಅಲ್ಲ, ಇದು ಬೃಹಸ್ಪತಿಯ ದೇಹ ಅಂತಿಮ. ಅದು ಈ ಚತುರ್ಮುಖ ಬ್ರಹ್ಮನ, ಈಗಿರುವ ಚತುರ್ಮುಖ ಬ್ರಹ್ಮನ ಅವನ ಜೀವನ ಮುಗಿದು ಅವನು ಮುಕ್ತನಾಗುವಾಗ ಆತನ ಜೊತೆಗೆ ಇವರು ಕೂಡ ಎಲ್ಲರೂ ಮುಕ್ತರಾಗ್ತಾರೆ, ಬೃಹಸ್ಪತಿ ಮೊದಲಾದವರು. ಅಲ್ಲಿಗೆ 12 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.